ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಎಜೆ ಹೊಸಮನಿ. ಸ್ನೇಹಿತರೆ, ಭಾರತ ಸಂವಿಧಾನದ ಹಿನ್ನೆಲೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ಭಾರತದಲ್ಲಿ ಬ್ರಿಟಿಷರು ಹೇಗೆ ಬಂದ್ರು ಅನ್ನೋದನ್ನ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಭಾರತ ಸಂವಿಧಾನದ ಹುಟ್ಟಿದ್ದು ಈ ಬ್ರಿಟಿಷರ ಆಡಳಿತದಿಂದಲೇ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ದರಿಂದ ಈಗ ನಾವು ಸಂಪೂರ್ಣ ವಿಷಯವನ್ನು ಕತೆ ಹೇಳೋ ರೀತಿಯಲ್ಲಿ ನಾನು ನಿಮ್ಗೆ ಅರ್ಥ ಮಾಡಿಸ್ಕೊಳ್ತೇನೆ. ಆ ಸಮಯದಲ್ಲಿ ಇಂದಿನ ಹಾಗೆ ಭಾರತ ಒಂದು ದೇಶದಂತೆ ಇರಲಿಲ್ಲ. ಹಲವಾರು ಸಣ್ಣ ಸಣ್ಣ ರಾಜ್ಯಗಳಿದ್ರು. ಎಲ್ಲಾ ರಾಜ್ಯಗಳು ಕೂಡ ಬೇರೆ ಬೇರೆ ರಾಜರಿದ್ರು. ಕೆಲವರು ಶಕ್ತಿಶಾಲಿಗಳಿದ್ರು, ಇನ್ನು ಕೆಲವರು ದುರ್ಬಲರಿದ್ರು. ಒಬ್ಬ ರಾಜ ಇನ್ನೊಬ್ಬ ರಾಜನ ಜೊತೆ ಯುದ್ಧ ಮಾಡ್ತಿದ್ರು. ಅವರ ಒಳಗಡೆ ತುಂಬಾ ಜಗಳ ಇರ್ತಾ ಇತ್ತು ಅವಾಗವಾಗ. ಅದೇ ಸಮಯದಲ್ಲಿ ಯುರೋಪಿನ ದೇಶಗಳು ಹೊಸ ಹೊಸ ದೇಶಗಳಿಗೆ ಹೋಗಿ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರು ವಿಶೇಷವಾಗಿ ಭಾರತ ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ಒಂದಾಗಿತ್ತು ಸ್ನೇಹಿತರೆ. ಆ ಟೈಮಲ್ಲಿ ಇಲ್ಲಿ ಸಿಗುತ್ತಿದ್ದ ಮಸಾಲೆ ಪದಾರ್ಥಗಳು, ರೇಷ್ಮೆ ಬಟ್ಟೆಗಳು, ಹತ್ತಿ ಬಟ್ಟೆಗಳು, ಚಿನ್ನ, ಸುಗಂಧ ದ್ರವ್ಯಗಳು ಯುರೋಪಿಯನ್ರಿಗೆ ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಆದ್ರಿಂದ ಪೋರ್ಚುಗೀಸ್ ಬರ್ತಾರೆ, ಡಚ್ಚರು, ಫ್ರೆಂಚರು, ಇನ್ನು ಬ್ರಿಟಿಷರು ಎಲ್ಲರೂ ಕೂಡ ಭಾರತಕ್ಕೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ 1600 ಬ್ರಿಟಿಷ್ ಅಂದ್ರೆ 1600 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಒಂದು ಕಂಪನಿ ಇರುತ್ತೆ. ಆ ಕಂಪನಿ ಬ್ರಿಟಿಷ್ ರಾಣಿಯ ಅನುಮತಿಯೊಂದಿಗೆ ಭಾರತದಲ್ಲಿ ಸ್ಥಾಪನೆ ಆಗ್ತದೆ. ಈ ಕಂಪನಿ ಮುಖ್ಯ ಉದ್ದೇಶ ಏನಂದ್ರೆ ಭಾರತದ ಜೊತೆ ವ್ಯಾಪಾರ ಮಾಡುವುದು. ಅವರು ಆಕ್ಚುಲಿ ಆರಂಭದಲ್ಲಿ ರಾಜಕೀಯಕ್ಕೆ ಬಂದಿರಲಿಲ್ಲ. ಅವರು ಯುದ್ಧ ಮಾಡ್ಲಿಕ್ಕೆ ಬರಲಿಲ್ಲ. ಭಾರತವನ್ನು ಆಳ್ಬೇಕನ್ನೋ ಯೋಚನೆ ಕೂಡ ಅವರಿಗೆ ಆರಂಭದಲ್ಲಿ ಇರಲಿಲ್ಲ. ಅವರಿಗೆ ಬೇಕಾದದ್ದು ಕೇವಲ ಲಾಭ. ಅವರು ಭಾರತಕ್ಕೆ ಬಂದು ಇಲ್ಲಿ ಸಿಗುತ್ತಿದ್ದ ಮೆಣಸು, ಏಲಕ್ಕಿ, ಲವಂಗ, ಕಾಫಿ, ಚಹಾ, ಹತ್ತಿ, ಬಟ್ಟೆ ಇವುಗಳನ್ನು ಕಡಿಮೆ ಬೆಲೆಗೆ ಖರೀದಿಸಿಕೊಂಡು ಯುರೋಪಿಗೆ ತೆಗೆದುಕೊಂಡು ಹೋಗಿ ತುಂಬಾ ದುಬಾರಿಯಾಗಿ ಮಾರಾಟ ಮಾಡ್ತಿದ್ರು. ಇದರಿಂದ ಅವರಿಗೆ ತುಂಬಾ ದೊಡ್ಡ ಲಾಭನೇ ಬರ್ತಿತ್ತು ಅಂತ ಹೇಳ್ತಿದ್ರು. ಈ ಸಮಯದಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ತುಂಬಾ ಬದಲಾಗಿತ್ತು ಆ ಟೈಮಲ್ಲಿ. ಆದ್ರಿಂದ ಬ್ರಿಟಿಷರು ನೇರವಾಗಿ ಏನು ಕೂಡ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರು ತುಂಬಾ ನಿಧಾನವಾಗಿ ಮುಂದೆ ಸಾಗ್ತಾ ಇದ್ರು ಆ ಟೈಮಲ್ಲಿ. ಮೊದಲು ಅವರು ಭಾರತದ ಕರಾವಳಿ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ವ್ಯಾಪಾರದ ಕೇಂದ್ರಗಳಾಗಿ ಆರಂಭಿಸ್ತಾರೆ. ಇವುಗಳನ್ನು ಫ್ಯಾಕ್ಟರಿಗಳು ಅಂತ ಕರಿತಿದ್ರು. ಇಂಧನ ಫ್ಯಾಕ್ಟರಿಗಳಂತ ಅರ್ಥ ಅಲ್ಲ, ಇಂದಿನ ಫ್ಯಾಕ್ಟರಿಗಳು ಹಾಗಲ್ಲ. ಆ ಕಾಲದಲ್ಲಿ ಫ್ಯಾಕ್ಟರಿ ಅಂದ್ರೆ ವ್ಯಾಪಾರ ಕಚೇರಿ ಅಂತ ಹೇಳ್ಬೋದು. ಅವು ಎಲ್ಲೆಲ್ಲಿತ್ತು ಅಂತ ಹೇಳಿದ್ರೆ ಸೂರತ್, ಮದ್ರಾಸ್, ಬಾಂಬೆ, ಕಲ್ಕತ್ತಾ ಇಂತಹ ಪ್ರದೇಶಗಳಲ್ಲಿ ಅವರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ನಿರ್ಮಿಸ್ತಾರೆ. ಆರಂಭದಲ್ಲಿ ಭಾರತೀಯ ರಾಜರು ಕೂಡ ಬ್ರಿಟಿಷರನ್ನು ದೊಡ್ಡ ಅಪಾಯ ಅಂತೇನು ನೋಡ್ಲಿಲ್ಲ ಅವರು. ಯಾಕಂದ್ರೆ ಅವರು ಕೇವಲ ವ್ಯಾಪಾರಿಗಳಂತೆ ಕಾಣ್ತಿದ್ರು. ಆದರೆ ನಿಜ ಹೇಳ್ಬೇಕಂದ್ರೆ ನಿಧಾನವಾಗಿ ಬ್ರಿಟಿಷರು ಭಾರತದ ರಾಜಕೀಯದೊಳಗೆ ಪ್ರವೇಶಕ್ಕೆ ಬರ್ತಾರೆ. ಅವರು ಭಾರತೀಯ ರಾಜರ ನಡುವೆ ಜಗಳ ಹಚ್ತಾರೆ. ಉದಾಹರಣೆ, ಒಬ್ಬ ರಾಜ ಇನ್ನೊಬ್ಬ ರಾಜನ ವಿರುದ್ಧ ಯುದ್ಧ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷರು ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ಆದರೆ ಅದಕ್ಕೆ ಬದಲಾಗಿ ನಮಗೆ ನೀವು ಸ್ವಲ್ಪ ಜಾಗ ಕೊಡಿ, ಇಲ್ಲ ಸ್ವಲ್ಪ ಅಧಿಕಾರದಲ್ಲಿ ನಮಗೂ ಸ್ವಲ್ಪ ಸೇರಿಸಿಕೊಳ್ಳಿ. ಹೀಗೆ ನಿಧಾನವಾಗಿ ಅವರು ರಾಜಕೀಯದಲ್ಲಿ ಪ್ರಭಾವ ಹೆಚ್ಚಿಸಿಕೊಳ್ತಾರೆ. ಇದಾದ ನಂತರ ಬ್ರಿಟಿಷರು ತಮ್ಮದೇ ಆದಂತಹ ಸೇನೆ ನಿರ್ಮಿಸ್ತಾರೆ. ಆಶ್ಚರ್ಯದ ವಿಷಯ ಏನಂದ್ರೆ ಆ ಸೇನೆಯಲ್ಲಿ ಭಾರತೀಯರೇ ಹೆಚ್ಚಿದ್ರು. ಭಾರತೀಯ ಸೈನಿಕರನ್ನು ಬಳಸಿಕೊಂಡೇ ಬ್ರಿಟಿಷರು ಭಾರತ ರಾಜರ ವಿರುದ್ಧ ಹೋರಾಟ ನಡೆಸ್ತಾರೆ. ಇನ್ನೊಂದು ಹೇಳ್ಬೇಕಂದ್ರೆ 1757 ನಡೆದಂತಹ ಬ್ಯಾಟಲ್ ಆಫ್ ಪ್ಲಾಸಿ ಕದನ ಅಂತ ಕರಿತೀವಿ. ಇದೊಂದು ಭಾರತ ಇತಿಹಾಸದೊಳ್ಳೆ ದೊಡ್ಡ ತಿರುವು ಸ್ನೇಹಿತರೆ. ಈ ಯುದ್ಧದಲ್ಲಿ ಬ್ರಿಟಿಷರು ಬಂಗಾಳದ ನವಾಬ್ ಸಿರಾಜುದ್ದೌಲನನ್ನು ಸೋಲಿಸ್ತಾರೆ. ಇದಾದ ನಂತರವೇ ನೋಡಿ ಬ್ರಿಟಿಷರ ಆತ್ಮವಿಶ್ವಾಸ ತುಂಬಾ ಹೆಚ್ಚಿಸ್ತು. ಇದಾದ ನಂತರ 1764 ಇನ್ನೊಂದು ಬ್ಯಾಟಲ್ ಆಫ್ ಬಕ್ಸರ್ ಅಂತ ಕರಿತೀವಿ, ಬಕ್ಸರ್ ಕದನ. ಈ ಯುದ್ಧದಲ್ಲಿ ಕೂಡ ಬ್ರಿಟಿಷರು ಜಯವನ್ನು ಸಾಧಿಸ್ತಾರೆ. ಈ ಎರಡು ಯುದ್ಧಗಳ ನಂತರ ಬ್ರಿಟಿಷರು ಭಾರತದಲ್ಲಿ ಕೇವಲ ವ್ಯಾಪಾರಿಗಳಾಗಿರ್ಲಿಲ್ಲ, ಅವರು ರಾಜಕೀಯ ಶಕ್ತಿಗಳಾಗಿ ಬದಲಾವಣೆ ಹೊಳ್ತಾರೆ. ಇಲ್ಲಿಂದಲೇ ನೋಡಿ ಭಾರತದಲ್ಲಿ ಬ್ರಿಟಿಷರು ನಿಜವಾದ ಆಡಳಿತ ಆರಂಭಿಸ್ತಾರೆ. ಆದ್ರೆ ಒಂದು ದೊಡ್ಡ ಸಮಸ್ಯೆ ಏನಿತ್ತು ಗೊತ್ತಾ? ಈಸ್ಟ್ ಇಂಡಿಯಾ ಕಂಪನಿ ಒಂದು ಖಾಸಗಿ ಕಂಪನಿ ಅಧಿಕಾರಿಗಳು ಭಾರತದಲ್ಲಿ ಭ್ರಷ್ಟಾಚಾರ ಮಾಡ್ತೊಡಿರ್ತಾರೆ. ಅವರು ಜನರಿಂದ ಹಣ ಲೂಟಿ ಮಾಡ್ತಾರೆ. ರೈತರಿಗೆ ತುಂಬಾ ಕಿರುಕುಳ ನೀಡಿ ಅವ್ರ ಮೇಲೆ ಹೆಚ್ಚು ಟ್ಯಾಕ್ಸ್ ಹಾಕ್ತಾರೆ. ಹೀಗೆ ಭಾರತ ಸಂಪತ್ತನ್ನು ಬ್ರಿಟನ್ ಕಳಿಸ್ತಾ ಇರ್ತಾರೆ. ಇದರಿಂದ ಬ್ರಿಟನ್ ಸರ್ಕಾರ ಏನಿದೆಯಲ್ಲ ತುಂಬಾ ಅದಕ್ಕೆ ಒಂದು ಟೆನ್ಷನ್ ಆಗುತ್ತೆ. ಇದೊಂದು ಪ್ರೈವೇಟ್ ಕಂಪನಿ ಒಂದು ಈ ಲೆವೆಲ್ಗೆ ಪ್ರಭಾವ ಬೀರೋ ರೀತಿಯಲ್ಲಿ ಒಂದು ದೇಶದ ಮೇಲೆ ಆಡಳಿತ ನಡೆಸ್ತಾ ಇದೆಯಲ್ಲ ಅಂತ ಹೇಳಿ ಬ್ರಿಟನ್ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಈ ಕಂಪನಿ ಹೀಗೆ ಮುಂದುವರೆದ್ರೆ ಪರಿಸ್ಥಿತಿ ಕೆಟ್ಟದಾಗಬಹುದು ಅಂತ ಹೇಳಿ ಯೋಚಿಸಿ ಬ್ರಿಟಿಷ್ ಸರ್ಕಾರ ಭಾರತದ ಆಡಳಿತದ ಮೇಲೆ ನಿಯಂತ್ರಣ ತರಲಿಕ್ಕೆ ಆರಂಭಿಸುತ್ತೆ. ಇಲ್ಲಿಂದಲೇ ನೋಡಿ ಬ್ರಿಟಿಷರ ಪ್ರಮುಖ ಕಾಯ್ದೆಗಳು ಆರಂಭವಾಗುವುದು. ಮೊದಲ ದೊಡ್ಡ ಕಾಯ್ದೆ ರೆಗ್ಯುಲೇಟಿಂಗ್ ಆಕ್ಟ್ ಅಂತ 1773 ಆರಂಭ ಆಗುತ್ತೆ. ಈ ಕಾಯ್ದೆಯ ಮೂಲಕ ಬ್ರಿಟಿಷ್ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ನಿಯಂತ್ರಣ ತರಲಿಕ್ಕೆ ಪ್ರಯತ್ನ ಮಾಡಿತು. ಇದಕ್ಕಿಂತ ಮೊದಲು ಕಂಪನಿ ತನ್ನಷ್ಟಕ್ಕೆ ತಾನೇ ಆಡಳಿತ ಮಾಡ್ತಿತ್ತು. ಅದಕ್ಕೆ ಕೇಳೋರು ಯಾರು ಇರಲಿಲ್ಲ. ಆದರೆ ಬ್ರಿಟಿಷ್ ಸರ್ಕಾರ ಹೇಳ್ತದೆ, ನೀವು ಸಂಪೂರ್ಣ ಸ್ವಾತಂತ್ರ್ಯರಲ್ಲ, ಈಗ ನಾವು ಕೂಡ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತೇವೆ.
ಈ ಕಾಯ್ದೆಯ ಮೂಲಕ ಮೊದಲ ಬಾರಿಗೆ ಗವರ್ನರ್ ಜನರಲ್ ಹುಟ್ಕೊಳ್ತು. ನಾವು ಹೇಳ್ತೀವಿ ನೋಡಿ, ಭಾರತ ಮೊದಲ ಗವರ್ನರ್ ಜನರಲ್ ಯಾರು? ಇದು ಹುಟ್ಟಿಕೊಂಡಿದ್ದೆ ಈ ರೆಗ್ಯುಲೇಟಿಂಗ್ ಆಕ್ಟ್ 1773 ಅಡಿಯಲ್ಲಿ. ಹಾಗಾದ್ರೆ ಮೊದಲ ಗವರ್ನರ್ ಜನರಲ್ ಯಾರಾಗಿದ್ದಾರೆ ಅಂದ್ರೆ ವಾರನ್ ಹೆಸ್ಟಿಂಗ್ ನೇಮಕಗೊಳ್ತಾರೆ. ಇದನ್ನ ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಒಂದು ಶಾಲೆಯಲ್ಲಿ ಮಕ್ಕಳು ತುಂಬಾ ಗಲಾಟ ಮಾಡ್ತಾ ಇರ್ತಾರೆ. ಪ್ರಿನ್ಸಿಪಲ್ ಬಂದ್ಬಿಟ್ಟು ಒಬ್ಬರು ಮಾನಿಟರ್ ನ ನೇಮಕ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಕೂಡ ಬ್ರಿಟಿಷ್ ಸರ್ಕಾರ ಕಂಪನಿ ಮೇಲೆ ನಿಯಂತ್ರಣ ತರಬೇಕೆನ್ನೋ ಉದ್ದೇಶದಿಂದಾಗಿ ಈ ಕಾಯ್ದೆ ತರ್ತಾರೆ.